ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಿಂತಿರತಕ್ಕಂಥ ಸ್ಥಳ ಗಂಗಾವತಿಯ ಜಡೇಶಂಕರಲಿಂಗ ದೇವಸ್ಥಾನ. ಇದು ತುಂಗಭದ್ರಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಈ ಜಡೇಶಂಕರಲಿಂಗ. ಈ ದೇವಸ್ಥಾನದ ಹಿಂದೆ 1000 ವರ್ಷಗಳ ಚರಿತ್ರೆ ಇದೆ. ಈ ದೇವಸ್ಥಾನ ನಿರ್ಮಾಣ ಮಾಡಿ ಇಂದಿಗೂ ಕೂಡ 1000 ವರ್ಷ ತಂತಾ ಇದ್ದಾವೆ. ಯಾಕಂದ್ರೆ ಅಷ್ಟು ಪುರಾತನವಾದಂಥ ದೇವಸ್ಥಾನ ಈ ಜಡೇಶಂಕರಲಿಂಗ. ಇವತ್ತು ಈ ದೇವಸ್ಥಾನ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಗಂಗಾವತಿಯ ಬಣಗಾರ ಸಮಾಜ ಪ್ರಮುಖ ಕಾರಣ. ಶರಣಬಸಪ್ಪ ಕೋಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಈ ಬಣಗಾರ ಸಮಾಜ ದೊಡ್ಡ ಕೊಡುಗೆಯನ್ನು ನೀಡಿದೆ. ಬನ್ನಿ ಆ ಜಡೇಶಂಕರಲಿಂಗ ದರ್ಶನ ಮಾಡಿಸ್ತೀನಿ. ಆ ದೇವರ ಜೊತೆಗೆ ಯಾರೆಲ್ಲ ದೇವಸ್ಥಾನ ಕಟ್ಟಿದೆ ಅದನ್ನ ಹೇಳ್ತೀನಿ. ಸ್ನೇಹಿತರೆ, ಈ ದೇವಸ್ಥಾನವನ್ನ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಮಾಂಡಲಿಕ ದೊರೆಯಾಗಿರ್ತಕ್ಕಂಥವರು ಕಂಪ್ಲಿಯ ನೊಳಂಬ ಪಲ್ಲವ್. ಆ ಕಂಪ್ಲಿಯ ನೊಳಂಬ ಪಲ್ಲವರಲ್ಲಿ ಅತ್ಯಂತ ಪ್ರಬಲನಾಗಿರ್ತಕ್ಕಂಥವನು ಉದಯಾದಿತ್ಯ ಕಂಪ್ಲಿಯನ್ನು ಆಳ್ಬೇಕಾದ್ರೆ ಅವನಿಗೆ ಒಂದು ಮಾಹಿತಿ ಬರುತ್ತೆ. ಗಂಗೋತಿ ಭಾಗದಲ್ಲಿರ್ತಕ್ಕಂಥ ವಿಪ್ರ ನಾರಾಯಣ 33 ಕೋಟಿ ದೇವತೆಗಳು ನೆಲೆಸಿರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ತಾನು ನಿಂತ್ಕೊಂಡು ಒಂದಿಷ್ಟು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾನೆ. ಯಾಕಂದರೆ ಇದನ್ನ ಉದಯಾದಿತ್ಯ ತನ್ನ ನೆಲೆವೀಡಾಗಿ ಮಾಡಿಕೊಂಡು ಇವತ್ತು ನಾವು ದೇವಘಾಟ್ ಅಂತ ಕರಿತಾ ಇದೀವಿ. ಅಲ್ಲಿ ಅಮೃತೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಈ ಜಡೇಶಂಕರಲಿಂಗ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಅಲ್ಲದೆ ಹಿಂದೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿದ್ದೇಶ್ವರ ದೇವಸ್ಥಾನ, ಹಾಗೆ ವಿರುಪಾಪುರ ಅಂತ ಇದೆ. ಆ ವಿರುಪಾಪುರದ ಹತ್ರ ಕೂಡ ಆಂಜನೇಯ ದೇವಸ್ಥಾನ. ಹಾಗೆ ಇನ್ನೊಂದು ಮಹತ್ವದ ಸಂಗತಿ ಅದೇನಂದ್ರೆ, ಇವತ್ತು ನಾವು ಗಂಗಾವತಿಯನ್ನು ಏನು ಕರಿತಾ ಇದ್ದೀವಿ ಅದಕ್ಕೆ ಮೂಲ ದೇವಸ್ಥಾನ ಆಗಿರ್ತಕ್ಕಂಥ ಗಂಗಾಧರೇಶ್ವರ ಗುಡಿಯ ದೇವಸ್ಥಾನವನ್ನು ಕೂಡ ಈ ಉದಯಾದಿತ್ಯ ನಿರ್ಮಾಣ ಮಾಡ್ತಾನೆ. ಆದರೆ ಇವತ್ತು ನಮ್ಮ ಗಂಗಾವತಿ ಜನಕ್ಕೆ ಆ ಗಂಗಾಧರೇಶ್ವರ ಗುಡಿ ನೋಡೋದಕ್ಕೆ ಸಿಗಲ್ಲ. ಯಾಕಂದರೆ ಕೆಲವೊಂದು ಮತಾಂತರರ ದಾಳಿಯಿಂದ ಆ ದೇವಸ್ಥಾನ ಎಲ್ಲ ಸಂಪೂರ್ಣ ನಾಶ ಆಗಿದೆ. ಆದರೂ ಕೂಡ ಏನೇ ಆಗಿದ್ರು ಕೂಡ ಈ ದೇವಸ್ಥಾನವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಉದಯಾದಿತ್ಯ ಕಟ್ತಾನೆ. ಅವುಗಳಲ್ಲಿ ನಮಗೆ ಜಡೇಶಂಕರಲಿಂಗ ಪ್ರಮುಖ. ಯಾಕಂದರೆ ನನ್ನ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ತಾಯಿ ತುಂಗಭದ್ರೆ ತಟದಲ್ಲಿಯೇ ಕೇವಲ ಒಂದು 10 ಫೀಟ್ನಲ್ಲೇ ಈ ಒಂದು ಜಡೇಶಂಕರಲಿಂಗ ದೇವಸ್ಥಾನ ಇದೆ. ಇಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ನಡುವೆ ಇರ್ತಕ್ಕಂಥ ಈ ದೇವಸ್ಥಾನಕ್ಕೆ ನಮಗೆ ಬರೋದಕ್ಕೆ ದಾರಿನೇ ಇಲ್ಲ. ಯಾಕಂದ್ರೆ ಸಾಕಷ್ಟು ಬಣಗಾರ ಸಮಾಜ ಸಾಕಷ್ಟು ಎಣಗಾಡ್ತಿದೆ. ದೇವಸ್ಥಾನ ಮಾಡಬೇಕು, ಜನ ಬರಬೇಕು, ದೇವರ ಆರಾಧನೆ ಮಾಡಬೇಕು. ಯಾಕಂದರೆ ಈ ದೇವರ ಇನ್ನೊಂದು ವಿಶೇಷ ಅಂದರೆ ಈ ಲಿಂಗಕ್ಕೆ ಜಡೆ ಇದೆ. ಹಾಗಾಗಿ ಅದಕ್ಕೆ ಜಡೇಶಂಕರಲಿಂಗ ಅಂತ ಕರೀತಾರೆ. ಭಾಳಷ್ಟು ಮಹತ್ವ ಇರ್ತಕ್ಕಂಥ ದೇವಸ್ಥಾನಕ್ಕೆ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಇದಕ್ಕೊಂದು ರಸ್ತೆ ಮಾಡಿಕೊಡ್ಬೇಕು. ಯಾಕಂದರೆ ಇದು ಒಂದು 11ನೇ ಶತಮಾನದಿಂದ ನಿರ್ಮಾಣ ಆಗಿದ್ದರೆ ಇದಕ್ಕೊಂದು ರಸ್ತೆ ಇದೆ. ಇಲ್ಲಿಯ ಸ್ಥಳೀಯ ರೈತರು ಕೂಡ ಒಂದಿಷ್ಟು ಜಾಗವನ್ನು ಬಿಟ್ಕೊಟ್ರೆ ಜನರು ಈ ದೇವರನ್ನು ಆರಾಧನೆ ಮಾಡೋದಲ್ಲದೆ ಈ ಪ್ರಕೃತಿಯ ರಮಣೀಯ ದೃಶ್ಯವನ್ನು ಕೂಡ ಕಣ್ಣು ತುಂಬಿಕೊಳ್ಬೋದು ಅಂತ ಹೇಳ್ತಾ ಈ ವಿಪ್ರ ನಾರಾಯಣದ ಪ್ರಮುಖ ದೇವಸ್ಥಾನಕ್ಕೆ ಜಡೇಶಂಕರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.